ಸ್ನೇಹಿತರೆ ನಮಸ್ಕಾರ. ಪುತ್ತೂರಿನಿಂದ ಬರೀ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕರ್ಕುಂಜ ಎನ್ನುವಂತಹ ಒಂದು ಪ್ರದೇಶದಲ್ಲಿ ಚಿಕ್ಕದಾಗಿ ಚೊಕ್ಕದಾಗಿ 2 ಸೆಂಟ್ಸ್ ಜಾಗದಲ್ಲಿರುವಂತಹ ಒಂದು ಮನೆ, ಒಂದು ಟೋಟಲಿ 10 ಸೆಂಟ್ಸ್ ಜಾಗವನ್ನು ಹೊಂದಿಕೊಂಡಿರುವಂತಹ ಈ ಒಂದು ಪ್ರಾಪರ್ಟಿ ಇವತ್ತು ಸೇಲಿಗೆ ಬಂದಿರುವಂಥದ್ದು. 2 ಬೆಡ್ರೂಮಿನ RCC ಮನೆಯಾಗಿದ್ದು, ಈ ಒಂದು ಮನೆಯಲ್ಲಿ ಒಂದು ಹಾಲ್ ಇದೆ, ಒಂದು ಕಿಚನ್ ಇದೆ, ಬಾತ್ರೂಮ್ ಎಲ್ಲವೂ ವ್ಯವಸ್ಥೆಗಳನ್ನು ಒಳಗೊಂಡಂತಹ ಒಂದು ಮನೆ ಅಂತ ಕೂಡ ಹೇಳ್ಬೋದು. ಸೊ ಈ ಒಂದು ಮನೆಯ ಹೊರಗಡೆ 4 ತೆಂಗಿನ ಮರಗಳು, ಒಂದು 4 ಅಡಿಕೆ ಮರಗಳು, ಇನ್ನೂ ಒಂದು 10 ಮರಗಳು ನೆಡುವಂತಹ ಜಾಗ ಕೂಡ ಇದೆ. ಸೊ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಮನೆಯನ್ನು ಒಳಭಾಗ ಹೊರಭಾಗ ಎಲ್ಲವನ್ನು ತೋರಿಸ್ತಾ ಈ ಒಂದು ಮನೆಯ ಆ ಒಂದು ಭೌಗೋಳಿಕ ರೀತಿ ಯಾವ ರೀತಿ ಇದೆ ಅನ್ನೋದನ್ನು ಗಮನಿಸಿ ಹೋಗೋಣ ಬನ್ನಿ. ಸ್ನೇಹಿತರೆ, ಇದು ಪುತ್ತೂರಿನಿಂದ ಸರಿಯಾಗಿ 2 ಕಿಲೋಮೀಟರ್ ಕರ್ಕುಂಜಕ್ಕೆ, ಆಯಿತಾ. ಕರ್ಕುಂಜದ ಅಕ್ಕಪಕ್ಕ ಇರುವಂತಹ ಒಂದು ಮನೆ ನೋಡಿ. ಈ ಒಂದು ಮನೆಯನ್ನು ಗಮನಿಸ್ಬೋದು. 2 ಸೆಂಟ್ ಜಾಗ, ಸುತ್ತಮುತ್ತ ಸ್ವಾಧೀನದಲ್ಲಿರುವಂತಹ ಸ್ವಲ್ಪ ಜಾಗ ಕೂಡ ಇದೆ. ಅದರಲ್ಲಿ ತೆಂಗಿನ ಮರ, ಅಡಿಕೆ ಮರ ಎಲ್ಲವೂ ಇದೆ. ಬೇಕಾದರೆ ಹೆಚ್ಚಿನ ಕೃಷಿಯನ್ನು ಮಾಡಿಕೊಳ್ಬೋದು. ಈ ಒಂದು ಮನೆಯ ಒಳಗಡೆ ಮೊದಲು ತೋರಿಸಾಗ್ತಾನೆ ನೋಡಿ. ಇದು ಮನೆಯ ಹೊರಭಾಗ, ಎಂಟ್ರಿ ಯಾವ ರೀತಿಯಲ್ಲಿದೆ ಅಂತ ನೋಡಿ. ಹೊರಗಡೆ ಶೀಟನ್ನು ಅಳವಡಿಸಿ ಒಂದು ಸಿಟ್ಔಟ್ ಥರ ಮಾಡಲಾಗಿದೆ. ಕಾರ್ ಪಾರ್ಕಿಂಗ್ ಮಾಡ್ಬೋದು ಅಥವಾ ಬೈಕನ್ನು ಪಾರ್ಕ್ ಮಾಡ್ಬೋದು. ಸ್ನೇಹಿತರೆ, ಈ ಮನೆಯ ಎಂಟ್ರೆನ್ಸ್ ನೋಡಿ, ಈ ಭಾಗದಲ್ಲಿರುವಂಥದ್ದು. ಇದು ಪೂರ್ವ ದಿಕ್ಕಿನಿಂದ ಎಂಟ್ರೆನ್ಸ್ ಇರುವಂತಹ ಮನೆ, ಆಯಿತಾ. ಈಸ್ಟ್ ಫೇಸ್ ಬರುವಂಥದ್ದು ಎಂಟ್ರೆನ್ಸ್. ಇದು ಮನೆಯ ಹಾಲ್, ಆಯಿತಾ ನೋಡಿ. ಮನೆಗೆ ಎಂಟ್ರ್ ಆಗ್ತಾ ಇದ್ದಂತೆ ನೋಡಿ, ಒಂದು ಭವ್ಯವಾದಂತಹ ಒಂದು ಹಾಲ್ ಇದೆ. ನೋಡಿ, ಒಳ್ಳೆ ನೀಟಾಗಿ ಇಟ್ಕೊಂಡಿರುವಂಥದ್ದು. ಇದು ಮನೆಯ ಮೊದಲ ಕೊಠಡಿ ನೋಡಿ. ಸಣ್ಣ ರೂಮೇನಲ್ಲ, ಆಯಿತಾ. ಒಂದು 10x10 10x8 ಆ ರೀತಿಯಲ್ಲಿರುವಂತಹ ರೂಮ್ಗಳು. ಇನ್ನು ಈ ಮನೆಯ ಒಳಗಡೆ ನೋಡಿ, ಇಲ್ಲಿ ಪೂಜೆ ಮಾಡೋದನ್ನು ಆ ಒಂದು ಗಮನಿಸ್ಬೋದು. ಆಮೇಲೆ ನಿಮಗೆ ಇಲ್ಲಿ ಡೈನಿಂಗ್ ಬೇಕಾದರೂ ಮಾಡ್ಕೊಳ್ಬೋದು. ಸೊ ಆ ರೀತಿ ಬೇಕಾದಂತಹ ವ್ಯವಸ್ಥೆ ಉಂಟು, ನಿಮಗೆ ಮಾಡ್ಕೊಳ್ಬೋದು ನೋಡಿ. ಇನ್ವರ್ಟರ್ ಇಡಬೇಕಾದ್ರೆ ಅದಕ್ಕೂ ವ್ಯವಸ್ಥೆ ಮಾಡಿದ್ದಾರೆ. ಈ ಮನೆಯ 2ನೇ ರೂಮ್ ನೋಡಿ. ಇದು 2ನೇ ರೂಮ್, ಆಯಿತಾ. ಸೇಮ್ ಸೈಜಲ್ಲಿರುವಂಥದ್ದು, 10x8 ಇರ್ಬೋದು ನೋಡಿ. 2 ಮನೆಗೆ ರೂಮ್ಗಳು ಶೀಟ್ ಮುಖಾಂತರ ಇಳಿಸಿ ಮಾಡಿರುವಂಥದ್ದು, ಆಯಿತಾ. ಇನ್ನು ಮುಂದೆ ಬರುವಂಥದ್ದು ಮನೆಯ ಪ್ರಮುಖ ಕೊಠಡಿ ಅಂತ ಹೇಳ್ಬೋದು, ಕಿಚನ್. ಒಂದು ಸಣ್ಣ ಮನೆಗೆ ಯಾವ ರೀತಿಯಲ್ಲಿ ಬೇಕೋ ನೋಡಿ, ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ನೋಡಿ. ಚಿಕ್ಕದಾಗಿ ಚೊಕ್ಕದಾಗಿ. ಪ್ರತ್ಯೇಕವಾಗಿ ಹೇಳಬೇಕಾದದ್ದು, ಮನೆ ಚಿಕ್ಕದಾಗಿದ್ದರೂ ಕೂಡ ಒಳ್ಳೆ ನೀಟೇನು ಮಾಡಿದ್ದಾರೆ, ಆಯಿತಾ. ನಾವು ಹಲವು ಮನೆಗಳನ್ನು ಗಮನಿಸುವಾಗ ಮಾರುವಂತಹ ಮನೆಗಳು ಅಷ್ಟೊಂದು ಕ್ಲೀನಾಗಿರೋದಿಲ್ಲ, ಆದರೆ ಈ ಒಂದು ಮನೆ ಒಳ್ಳೆ ನೀಟಾಗಿದೆ ನೋಡಿ. ಕಿಚನ್, ಇಲ್ಲೊಂದು ವಾಶ್ ಬೇಸಿನ್ ಕೂಡ ಇದೆ, ಆಯಿತಾ ನೋಡಿ. ಇದು ಬಾತ್ರೂಮ್ ಬರುವಂಥದ್ದು. ಈ ಕಡೆಗೆ ಇಂಡಿಯನ್ ಟಾಯ್ಲೆಟ್ ಬರುವಂಥದ್ದು, ಆಯಿತಾ. ಒಂದು ಗೀಸರ್ ಅಳವಡಿಸಲಾಗಿದೆ. ಬಿಸಿ ನೀರಿನ ವ್ಯವಸ್ಥೆ ಕೂಡ ಉಂಟು. ಸೌದೆ ಹೊತ್ತಿಸಿ ಬಿಸಿ ನೀರು ಮಾಡುವಂತಹ ವ್ಯವಸ್ಥೆ ಕೂಡ ಉಂಟು. ಗೀಸರ್ ಕೂಡ ಉಂಟು. ನಿಮಗೆ ಯಾವ ರೀತಿ ಬೇಕಾದರೂ ಅದನ್ನು ಬಳಸ್ಕೋಬೋದು ನೋಡಿ. ಇದು ಮನೆಯ ಹಿತ್ತಲ ಮುಖಾಂತರ ಹೊರಗಡೆ ದೃಶ್ಯ ನೋಡಿ. ಬಟ್ಟೆ ಒಗಿಬೋದು. ವಾಷಿಂಗ್ ಮಿಷಿನ್ ಕೂಡ ಇದೆ, ಕೈಯಲ್ಲಿ ಒಗಿತಿದ್ರೆ ಒಗಿಬೋದು.
ನೋಡಿ, ಇದು ಮನೆಯ ಹೊರಭಾಗದ ವೀಕ್ಷಣೆ ನೋಡಿ. ಈ ಮನೆಯಲ್ಲಿ ಒಂದು ಪ್ರತ್ಯೇಕವಾಗಿ ಗಮನಿಸಬೇಕಾದ್ದು, ಎಲ್ಲೂ ಕೂಡ ಲೀಕೇಜ್ ಇಲ್ಲ ಆಯಿತಾ. ಯಾವ ಕಡೆ ಕೂಡ ನಾವು ನೋಡಿ ಲೀಕೇಜನ್ನು ಗಮನಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ನೋಡಿ, ಸೌದೆ ಮುಖಾಂತರ ನೀವು ಬಿಸಿ ನೀರನ್ನು ಮಾಡಿಕೊಳ್ಬೋದು. ನೋಡಿ, ಈ ಒಂದು ಜಾಗ ಬರುವಂಥ ನೋಡಿ ಹೀಗೆ ನೋಡಿ, ಇದೇ ರೀತಿಯಲ್ಲಿ 2 ಸೆನ್ಸ್ ಹಕ್ಕುಪತ್ರ ಜಾಗ ಆದರೂ ಕೂಡ ಒಂದು ಟೋಟಲ್ ಒಂದು 10 ಸೆನ್ಸ್ ಜಾಗ ಉಂಟಾಯ್ತಾ. ಅದು ನೀವು ಕೃಷಿ ಮಾಡಿಕೊಂಡು ನೋಡಿ, ಇಲ್ಲಿ ಒಂದು ತೆಂಗಿನಕಾಯಿ ಗಿಡಗಳು 1-2 ಇದೆ, ಮರಗಳು 1-3 ಇದೆ ನೋಡಿ. ಹಲಸಿನ ಹಣ್ಣು ಬಿಟ್ಟಂತಹ ಮರ ಕೂಡ ನೋಡಿ ಒಳ್ಳೆ ಗಟ್ಟಿ ಮುಟ್ಟಾಗಿದೆ. ನಿಮಗೆ ಮನೆ ಬಾಗಿಲಿಗೆ ಆ ರೀತಿಯೆಲ್ಲ ಉಪಯೋಗಿಸ್ಬೋದು. ನೋಡಿ, ಇಲ್ಲಿ ಒಂದು ಅಡಿಕೆ ಮರ, ಒಳ್ಳೆ ನೀರು ಸಿಕ್ಕಿದೆ ಈ ಅಡಿಕೆ ಮರಕ್ಕೆ, ಫಸ್ಟಾಗಿ ಬೆಳ್ಕೊಂಡಿದೆ ನೋಡಿ. ಅಡಿಕೆ ಮರ 1 2 ನೋಡಿ, ಅಲ್ಲಿ 3 ಆಮೇಲೆ ಆ ಕಡೆ ತೋರಿಸ್ತೇನೆ, 3 4 5 6 7 8 ಒಂದು ಅಡಿಕೆ ಮರ 7-8 ಉಂಟಾಯ್ತಾ. ತೆಂಗಿನ ಮರ ನೋಡಿ ಅಲ್ಲೊಂದಿದೆ, 1 2 3 4 ನೋಡಿ. ಇದು ಈ ಒಂದು ಮನೆಯ ಸುತ್ತಮುತ್ತಲಿನ ಆ ಒಂದು ವೀಕ್ಷಣೆ ಆಯಿತಾ. ನೋಡಿ, ಈ ರೀತಿಯಾಗಿ ಜಾಗ ಬರ್ತದೆ. ಇವತ್ತು ಅಲ್ಲಿ ಒಂದು ಮರ ಕಾಣ್ತದಲ್ಲ, ಅಲ್ಲಿವರೆಗಿದೆ. ನಂತರ ಈ ಕಡೆ, ನಂತರ ಹೀಗೆ ಹೋಗ್ತದೆ ನೋಡಿ, ಅಲ್ಲಿ ತೆಂಗಿನ ಮರ ಕಾಣ್ಬೋದು. ಎಲ್ಲ ಈ ಒಂದು ಜಾಗದಲ್ಲೇ ಇರುವಂಥದ್ದು. ಟೋಟಲ್ ಗಮನಿಸುವಾಗ ಒಂದು ಅಂದಾಜು 8ರಿಂದ 10 ಸೆನ್ಸ್ವರೆಗೆ ಜಾಗ ಗಮನಿಸ್ಬೋದು. 2 ಸೆನ್ಸ್ ಹಕ್ಕುಪತ್ರ ಇರುವಂಥದ್ದು, ಬಾಕಿ ಈ ಒಂದು ಜಾಗದ ಸ್ವಾಧೀನದಲ್ಲಿರುವಂಥದ್ದು. ಯಾವುದೇ ತೊಂದರೆ ಇಲ್ಲ, ಅಕ್ಕಪಕ್ಕದಲ್ಲಿ ಯಾವ ತೊಂದರೆ ಇಲ್ಲ. ಸರಿಸುಮಾರು ಈ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 40ರಿಂದ 50 ಮನೆಗಳಿದೆ ಆಯಿತಾ. ಇಲ್ಲೇ ಒಂದು ಪ್ರಸಿದ್ಧವಾದಂತಹ ದೇವಸ್ಥಾನ ಕೂಡ ಬರುವಂಥದ್ದು, ಉಳ್ಳಾಲ್ತಿ ದೇವಸ್ಥಾನ. ಸೊ ಅದು ಕೂಡ ಗಮನಿಸ್ಬೋದು ನೀವು. ಪ್ರಮುಖವಾಗಿ ಹೇಳಬೇಕಾದಂಥ ವಿಚಾರ, ಈ ಒಂದು ಪ್ರಾಪರ್ಟಿ ಅಥವಾ ಈ ಒಂದು ಸೈಟ್ ಏನಿದೆ, ಇದು ಹಿಂದೂಗಳಿಗೆ ಪ್ರತ್ಯೇಕವಾಗಿ ತಗೊಳ್ಬೋದಾದಂತಹ ಒಂದು ಪ್ರಾಪರ್ಟಿ ಆಯಿತಾ. ಇತರ ಧರ್ಮದವರು ತಗೊಳ್ಬಾರ್ದು ಅಂತಲ್ಲ, ಆದರೂ ಹೆಚ್ಚಾಗಿ ಹಿಂದೂ ಧರ್ಮದವರಿಗೆ ಒಂದು ಪ್ರದೇಶ ಆದ ಕಾರಣದಿಂದಾಗಿ ಹೆಚ್ಚಿನ ಪ್ರಾಮುಖ್ಯತೆ ಹಿಂದೂಗಳಿಗೆ ಇದನ್ನು ಕೊಡ್ಬೋದು ಈ ಒಂದು ಮನೆಗೆ ಆಯಿತಾ. ಯಾವ ಧರ್ಮದವರು ಬೇಕಾದರೂ ತಗೊಳ್ಬೋದು, ಇಲ್ಲಿ ಆ ರೀತಿ ಯಾವುದೇ ಇದಿಲ್ಲ. ಆದರೆ ಈ ಒಂದು ಲೊಕೇಶನ್ ಆ ರೀತಿಯಾಗಿದೆ. ನೋಡಿ, ಈ ಭಾಗಕ್ಕೆ ನಾನು ಬಂದಿರಲಿಲ್ಲ, ಅದಕ್ಕೆ ಒನ್ಸ್ ಮತ್ತೆ ಈ ಭಾಗಕ್ಕೆ ಬಂದಿರುವಂಥ ನೀವು ನೋಡಿದ್ದೀರ. ಚಿಕ್ಕದಾಗಿ ಚೊಕ್ಕದಾಗಿ ನೀಟಾಗಿ ಸ್ಪೆಷಲಾಗಿ ಹೇಳಬೇಕು, ನೀಟಾಗಿ ಕಟ್ಟಿದ್ದಾರೆ ಆಯಿತಾ. ನೋಡಿ, ಮನೆ ತಳಭಾಗ, ಇಲ್ಲಿ ಕೋಣೆ, ಡೋರ್ ಕ್ಲೋಸ್ ಮಾಡುವ. ನೋಡಿ, ಇದೊಂದು ರೂಮು, ಇದೊಂದು ಡೈನಿಂಗ್ ರೂಮ್ ಥರ. ಸೊ ಇಲ್ಲಿ ಒಂದು ಹಾಲ್ ಇರುವಂಥದ್ದು, ಅಲ್ಲಿ ಮತ್ತೊಂದು ರೂಮು, ಇದು ಹೊರಭಾಗ. ಸೊ ಇದು ಹೊರಭಾಗ ಪೂರ್ವ ದಿಕ್ಕಿನಿಂದ ಬರುವಂಥದ್ದು, ಎಂಟ್ರೆನ್ಸ್ ಪೂರ್ವ ದಿಕ್ಕು. ಈ ಒಂದು ಮನೆಯ ಓನರ್ ಕೇಳ್ತಾ ಇರುವಂಥದ್ದು 12 ಲಕ್ಷ ಆಯಿತಾ. ಬರೀ 12 ಲಕ್ಷಕ್ಕೆ ಈ ಒಂದು ಪ್ರಾಪರ್ಟಿಯನ್ನು ನಿಮ್ಮದಾಗಿಸಿಕೊಳ್ಬೋದು. ಸಣ್ಣ ಮಟ್ಟದಲ್ಲಿ ನೆಗೋಷಿಯೇಬಲ್ ಕೂಡ ಇರ್ಬೋದು. ನೋಡಿ,
ಎಲ್ಲ ಡಾಕ್ಯುಮೆಂಟ್ ಕ್ಲಿಯರ್ ಆಗಿರುವಂತಹ ಒಂದು ಮನೆ, ಹಕ್ಕುಪತ್ರ ಇರುವಂತಹ ಮನೆ ಆಯಿತಾ. ಹಕ್ಕುಪತ್ರ ಅಂತ ಹೇಳುವಾಗ ನಿಮಗೆ ಗೊತ್ತಿರ್ಬೋದು ಯಾವ ರೀತಿಯಲ್ಲಿ ಇರುವಂಥದ್ದು ಅಂತ. ಸೊ ಆ ರೀತಿಯ ಮನೆಯನ್ನು ನೀವೇನಾದರೂ ಹುಡುಕ್ತಾ ಇದ್ದರೆ, ನೋಡ್ತಾ ಇದ್ದರೆ, ದಯವಿಟ್ಟು ಈ ಒಂದು ಸ್ಕ್ರೀನಲ್ಲಿ ಕಾಣ್ತಾ ಇರುವಂತಹ ನಂಬರನ್ನು ಸಂಪರ್ಕ ಮಾಡಿಕೊಳ್ಬೋದು. ಅಥವಾ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಮುಖಾಂತರ ಬೇಕಾದರೂ ನಮ್ಮನ್ನು ಸಂಪರ್ಕ ಮಾಡಿಕೊಳ್ಬೋದು. ಇನ್ನು ನಿಮ್ಮ ಪ್ರಾಪರ್ಟಿಗಳನ್ನು ಕೊಂಡುಕೊಳ್ಳೋದಕ್ಕೋ ಅಥವಾ ಮಾರೋದಕ್ಕೋ ಇದ್ರೂ ಕೂಡ ನೀವು ನಮ್ಮನ್ನು ಯಾವಾಗ ಬೇಕಾದರೂ ಸಂಪರ್ಕಿಸ್ಬೋದು.